ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ. ನಾನಿವತ್ತು ಗ್ರೀನ್ ಕಬಾಬ್ ಮಾಡ್ತಾಯಿದ್ದೀನಿ. ಗ್ರೀನ್ ಕಬಾಬ್ಗೆ ನಾನು ಚಿಕನ್ ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕೆ ಜಿ ಮೇಲಿದೆ. ನಾನು ವಿತ್ ಸ್ಕಿನ್ನೇ ತೊಗೊಂಡಿದ್ದೀನಿ. ಕಬಾಬ್ಗೆಲ್ಲ ವಿತ್ ಸ್ಕಿನ್ನೇ ಚೆಂದ ಇರುತ್ತೆ. ನಾನು ಅದಕ್ಕೆ ಮಸಾಲೆ ರುಬ್ಕೋಬೇಕು. ಅದಕ್ಕೋಸ್ಕರ ಒಂದು 6 ಹಸಿಮೆಣ್ಸಿನ್ಕಾಯಿ, ಒಂದು 3 ಲವಂಗ, ಒಂದೆರಡು ಚಕ್ಕೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಮೆಣಸು, ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು ಒಂಚೂರು, ಇಲ್ಲಿ ಗಟ್ಟಿ ಮೊಸರು ಒಂಚೂರು ತೊಗೊಂಡಿದ್ದೀನಿ, ಒಂದು ಮೊಟ್ಟೆ, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು. ನಿಮಗೆ ಇದ್ರ ಜೊತೆ ಬೇಕು ಅಂತ ಅಂದರೆ ಮೈದಾ ಹಿಟ್ಟು ಸಹ ನೀವು ಉಪಯೋಗಿಸ್ಬೋದು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀನಿ ಚಿಕನ್ಗೆ ಉಪ್ಪಿಡೀಲಿ ಅಂತ. ಆಮೇಲೆ ಉಪ್ಪು ಹಾಕೋದು ಬೇಡ. ನಾನಿವಾಗ ಇದೆಲ್ಲ ನೀರು ಹಾಕೋದು ಬೇಡ. ಇದು ಚಿಕ್ಕ ಜಾರಲ್ಲಿ ಹಾಕ್ಕೊಳ್ಳಿ. ನೀರು ಹಾಕಿದ್ರೆ ತುಂಬ ನೀರು ಥರ ಆಗೋದ್ರೆ ಚೆಂದ ಇರಲ್ಲ. ನೋಡಿ ರುಬ್ಕೊಳ್ಳಿ. ನಾನೀಗ ಇದೆಲ್ಲ ರುಬ್ಕೊಂಡು ಬರ್ತೀನಿ. ನೀವು ಇದಕ್ಕೆ ಬೇಕು ಅಂದರೆ ಮೊಸರು ಇದ್ರ ಜೊತೆನೇ ಹಾಕ್ಕೊಂಡು ನೀವು ರುಬ್ಕೋಬೋದು. ನೀರು ಮಾತ್ರ ಹಾಕ್ಕೋಬೇಡಿ. ಮೊಸರು ಅಷ್ಟೇ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ನಾನೀಗ ಮಸಾಲೆನ ಮೊಸರು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಈಗ ಈ ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೀನಿ. ಐಸು ಸೈಡ್ಗೆ. ಈಗ ಮೊಟ್ಟೆ ನಾನು ಹೇಳಿದೆ ಉಪ್ಪು ಮೊದಲೇ ಹಾಕಿದ್ದೀನಿ ಅಂತ. ಒಂದು ಮೊಟ್ಟೆ ಮತ್ತು ಒಂದು 3 ಸ್ಪೂನು ಕಡಲೆ ಹಿಟ್ಟು, 1-2 ಸ್ಪೂನ್ ಅಕ್ಕಿ ಹಿಟ್ಟು. ನೀವು ಬೇಕು ಅಂದರೆ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೋಬೋದು. ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನ್ ಅಷ್ಟು ಸಾಕು ಧನಿಯಾ ಪುಡಿ. ನಾನಿಲ್ಲಿ ಚಕ್ಕೆ ಲವಂಗ 1 ಏಲಕ್ಕಿ ಹಾಕ್ಕೊಂಡಿರೋದ್ರಿಂದ ಗರಂ ಮಸಾಲ ಹಾಕ್ತಿಲ್ಲ. ನೀವು ಅದೆಲ್ಲ ಹಾಕಲಿಲ್ಲ ಅಂದರೆ ಬೇಕಾದ್ರೆ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ. ಇದಿಷ್ಟೇ ಮಸಾಲೆ. ಈಗ ಇದನ್ನೆಲ್ಲ ಚೆಂದಾಗಿ ಕಲಿಸ್ಕೊಳ್ಳೋಣ. ಸ್ಪೂನಲ್ಲಿ ಕಲ್ಸೋಕ್ಕಾಗಲ್ಲ, ಇದು ಕೈಯಲ್ಲಿ ಕಲಿಸ್ಕೊಂಡ್ರೇ. ನಿಮಗೆ ಟೈಮ್ ಇದ್ದರೆ ಇದನ್ನೊಂದು 10 ನಿಮಿಷನೋ ಇಲ್ಲ ಒಂದು 15 ನಿಮಿಷನೋ ಬಿಟ್ಟು ಆಮೇಲೆ ನೀವು ಸುಟ್ಕೋಬೋದು ಎಣ್ಣೆನಲ್ಲಿ ಹಾಕಿ. ಇಲ್ಲ ಟೈಮ್ ಇಲ್ಲ ಬೇಗ ಆಗಬೇಕು ಅಂದರೆ ಪರವಾಗಿಲ್ಲ, ಹೀಗೆ ನೀವು ಎಣ್ಣೆನಲ್ಲಿ ಹಾಕ್ಕೋಬೋದು. ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ಬಿಡಿ, ಆವಾಗ ಚೆಂದಾಗುತ್ತೆ. ನಾನೀಗ ಇಲ್ಲೊಂದು 5 ನಿಮಿಷ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಬಾಣಲಿ ಇಟ್ಟು ಎಣ್ಣೆ ಕಾಯೋಕ್ಕೆ ಇಡ್ತೀನಿ. ಎಣ್ಣೆ ಕಾಯೋಷ್ಟರಲ್ಲಿ ಇದೂ ಸೆಟ್ಟಾಗಿರುತ್ತೆ. ಈಗ ಇದನ್ನು ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ಈಗ ಇಲ್ಲಿ ಎಣ್ಣೆ ಕಾದಿದೆ. ನಾನು ಇದನ್ನು ಒಂದೊಂದನ್ನೇ ಬಿಟ್ಕೊಳ್ತೀನಿ ಎಣ್ಣೆಯಲ್ಲಿ. ನೀವು ಅಟ್ಲೀಸ್ಟ್ ಒಂದು 20 ನಿಮಿಷನಾದರೂ ಬಿಡಿ, ಚೆಂದಾಗಿ ಬರುತ್ತೆ. ಇದು ಎಣ್ಣೆನಲ್ಲಿ ಬಿಟ್ಟಿದ ತಕ್ಷಣ ತಿರುಗ್ಸಕ್ಕೆ ಹೋಗಬೇಡಿ, ಮಸಾಲೆ ಎಲ್ಲ ಕಲಿಸ್ಕೊಬಿಡುತ್ತೆ. ಚೆಂದಾಗಿ ಅದೊಂದು ಕಡೆ ಫ್ರೈ ಆಗಲಿ, ಆಮೇಲೆ ತಿರುಗಿಸ್ಕೊಂಡ್ರೆ ಮಸಾಲೆ ಅಲ್ಲೇ ಹಿಡ್ದಿರುತ್ತೆ.
ಗ್ರೀನ್ ಕಬಾಬ್ ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಈಗ ಗ್ರೀನ್ ಕಬಾಬ್ ರೆಡಿಯಾಗಿದೆ. ಇಲ್ಲಿ ನಾವು ಯಾವುದೇ ಕಲರ್ ಉಪಯೋಗಿಸಿಲ್ಲ, ಮನೆಯಲ್ಲಿರೋ ಅಂಥ ಪದಾರ್ಥನೇ ಹಾಕಿ ಕಬಾಬ್ ಮಾಡಿರೋದು. ಇದು ರುಚಿನೂ ಅಷ್ಟೇ. ನೋಡಿರಿ, ಮೇಲೆಲ್ಲ ಕ್ರಿಸ್ಪಿ ಎಷ್ಟು ಚೆಂದಾಗಿ ಬೆಂದಿದೆ. ಮೇಲೆಲ್ಲ ಕ್ರಿಸ್ಪಿಯಾಗಿದೆ, ಒಳಗೆ ಚಿಕನ್ ಚೆಂದಾಗಿ ಬೆಂದಿದೆ. ಉಪ್ಪು ಖಾರ ಎಲ್ಲ ಚೆಂದಾಗಿ ಹಿಡಿದಿದೆ. ನೀವು ಬೇಕು ಅಂದರೆ 1/2 ಅವರ್ ಇಟ್ಟು ಆಮೇಲೆ ಸುಟ್ಕೋಬೋದು, ಇನ್ನೂ ಟೇಸ್ಟ್ ಚೆಂದಾಗಿ ಬರುತ್ತೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು.